ತುಂಗಭದ್ರಾ ನದಿಯ 32 ಟಿಎಂಸಿ ನೀರು ಬಳಕೆಗೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ತೆಲಂಗಾಣ, ಆಂಧ್ರ ಸಿಎಂಗಳ ಜೊತೆ ಡಿಕೆ ಶಿವಕುಮಾರ್ ನಿರಂತರವಾಗಿ ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ಟಿವಿ5ಗೆ ಶಾಸಕ ಬಸನಗೌಡ ಬಾದರ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಡಿಕೆಶಿ ಸಂಕಲ್ಪ ಮಾಡಿದ್ದಾರೆ. ಟಿಬಿ ಡ್ಯಾಂನಲ್ಲಿ ಹೂಳು ತುಂಬಿದ್ರಿಂದ ನೀರು ನೆರೆ ರಾಜ್ಯದ ಪಾಲಾಗ್ತಿತ್ತು. ಹರಿದು ಹೋಗುವ ನೀರು ರಕ್ಷಣೆಗೆ ಸಿಎಂ ಡಿಕೆಶಿ ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ನವಲಿ ಜಲಾಶಯ ನಿರ್ಮಾಣಕ್ಕೆ ಆಂಧ್ರ, ತೆಲಂಗಾಣ ಆಕ್ಷೇಪ ವ್ಯಕ್ತಪಡಿಸಿತ್ತು. ಆ ಹಿನ್ನೆಲೆಯಲ್ಲಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳ ಮನವೊಲಿಸೋಕೆ ಡಿಕೆ ಶಿವಕುಮಾರ್ ಇದೀಗ ಮುಂದಾಗಿದ್ದಾರೆ. ಇದರಿಂದ ಆ ಭಾಗದ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ತುಂಗಭದ್ರಾ ನದಿಯ 32 ಟಿಎಂಸಿ ನೀರು ಬಳಕೆಗೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ತೆಲಂಗಾಣ, ಆಂಧ್ರ ಮುಖ್ಯಮಂತ್ರಿಗಳ ಜೊತೆಗೆ ನಿರಂತರವಾಗಿ ಟಚ್ಚಲ್ಲಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು, ಈ ಕಡೆ ರೇವಂತ್ ರೆಡ್ಡಿ ನಿರಂತರವಾಗಿ ಅವರಿಗೆ ದೂರವಾಣಿ ಕರೆ ಮಾಡಿ ಮಾತಾಡ್ತಾನೆ ಇದ್ದಾರೆ. ಇದ್ರ ಬಗ್ಗೆ ಬಾದರ್ಲಿ ಮಾತಾಡಿದ್ದಾರೆ MLA ಅವರು. ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಸಂಕಲ್ಪ ಮಾಡಿದ್ದಾರೆ. ಆ ಭಾಗದ ರೈತರಿಗೆ ಅನುಕೂಲ ಆಗುವಂಥ ಒಂದು ಯೋಜನೆ ಇದು. ಈ ಜಲಾಶಯ ನಿರ್ಮಾಣ ಆದರೆ ಮತ್ತು ಕುಡಿಯೋ ನೀರಿಗೂ ಕೂಡ ಬಹಳ ಅನುಕೂಲ ಆಗುತ್ತೆ. ಟಿಬಿ ಡ್ಯಾಮ್ನಲ್ಲಿ ಹೂಳು ಜಾಸ್ತಿ ಇದೆ. ಹಾಗಾಗಿ ಏನಾಗ್ತಿತ್ತು, ನೀರು ಅದು ನಮ್ಮಲ್ಲಿ ನಿಲ್ತಾ ಇರಲಿಲ್ಲ. ಅದು ತೆಲಂಗಾಣ, ಆಂಧ್ರ ಕಡೆ ಹರಿದು ಹೋಗ್ತಾ ಇತ್ತು. ಹಾಗಾಗಿ ಅದು ಹರಿದು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿಯೇ ನವಲಿ ಜಲಾಶಯ ನಿರ್ಮಾಣಕ್ಕೆ ಅವರು ಆಂಧ್ರದವರು ಮತ್ತು ತೆಲಂಗಾಣದವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾನೆ ಇದ್ದರು. ಎರಡೂ ರಾಜ್ಯಗಳ CMಗಳ ಮನವೊಲಿಸುವಂಥ ಪ್ರಯತ್ನವನ್ನು ಈಗ ಡಿಕೆ ಶಿವಕುಮಾರ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಉತ್ತಮವಾದಂಥ ನಿರ್ಧಾರ ಇದು. ನೋಡಿ, ಡಿಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡ್ತಿದ್ದಾರೆ. ಈ ಹಿಂದೆನೂ ಕೂಡ ಪ್ರಯತ್ನ ಪಟ್ಟಿದ್ರು, ಆದರೆ ಆಗಿರಲಿಲ್ಲ. ಈಗ CM ಆದಮೇಲೆ ಅದೆಲ್ಲವನ್ನು ಕೂಡ ಸಾಕಾರಗೊಳಿಸುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಈ ಹಿಂದೆ ಇದ್ದಂಥ CMಗಳು ಪ್ರಯತ್ನ ಮಾಡಿದರೂ ಕೂಡ ಸಕ್ಸಸ್ ಆಗಿರಲಿಲ್ಲ. ಬಟ್ ಬಹುತೇಕವಾಗಿ ಆ ಭಾಗದ ಜನರಿಗೆ ವಿಶ್ವಾಸ ಇದೆ, ಡಿಕೆ ಶಿವಕುಮಾರ್ ಅವರು ನವಲಿ ಸಮಾನಾಂತರ ಜಲಾಶಯವನ್ನು ಮಾಡ್ತಾರೆ ಅಂಥೇಳಿ. ಯಾಕೆಂದರೆ ಮೊದಲು ಮಾತುಕತೆ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿನ ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅದಾದಮೇಲೆ ಇಲ್ಲಿನ ಅಗತ್ಯತೆಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಡಿಕೆ ಶಿವಕುಮಾರ್ ಅದನ್ನು ಮಾಡ್ತಾ ಇದ್ದಾರೆ. ರೇವಂತ್ ರೆಡ್ಡಿ ಕೂಡ ಕಾಂಗ್ರೆಸ್ನ CM ಆಗಿರೋದ್ರಿಂದಾಗಿ ಬಹಳ ಅನುಕೂಲ, ಮತ್ತು ಚಂದ್ರಬಾಬು ನಾಯ್ಡು ಕೂಡ ಉತ್ತಮ ಒಡನಾಟ ಹೊಂದಿರೋದ್ರಿಂದಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಈಗ ನವಲಿ ಜಲಾಶಯ ಬಹಳ ಇಂಪಾರ್ಟೆಂಟ್ ಆ ಭಾಗದ ರೈತರಿಗೆ, ಜನರಿಗೆ. ಡಿಕೆ ಶಿವಕುಮಾರ್ ಸಂಕಲ್ಪ ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ಸಕ್ಸಸ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಹೇಗೆಲ್ಲ ಮಾತುಕತೆ ನಡೀತಾ ಇದೆ ಅನ್ನೋದೀಗ? ಹೌದು ಪ್ರಭು, ತುಂಗಭದ್ರಾ ಜಲಾಶಯ 4 ಜಿಲ್ಲೆಗಳ ಜೀವನಾಡಿ ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ ವ್ಯಾಪ್ತಿಯ 9 ಲಕ್ಷ ಎಕರೆಗೂ ಹೆಚ್ಚು ಪ್ರಮಾಣದ ಜಮೀನಿಗೆ ನೀರು ಉಣಿಸ್ತಕ್ಕಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಆಗಿದೆ. ಅಂತಾರಾಜ್ಯ ನೀರಾವರಿ ಯೋಜನೆ ಕೂಡ ಆಗಿರತಕ್ಕಂಥದ್ದು. ಆಂಧ್ರ, ತೆಲಂಗಾಣಗೂ ಕೂಡ ಈ ನದಿ ಮುಖಾಂತರ ನೀರು ಹರಿದು ಹೋಗುತ್ತೆ. ಸೊ ಇವಾಗ ತುಂಗಭದ್ರಾ ಜಲಾಶಯದಲ್ಲಿ ಹೂಳು ತುಂಬಿಕೊಂಡಿರೋ ಕಾರಣಕ್ಕಾಗಿ 32 TMCಗೂ ಅಧಿಕ ನೀರು ಸ್ಪಿಲ್ವೇ ಆಗಿ, ಅಂದ್ರೆ ಜಲಾಶಯದ ಮೇಲೆ ಗೇಟಿನ ಮೇಲ್ಭಾಗದಿಂದ ಹರಿದು ವ್ಯರ್ಥವಾಗಿ ಆಂಧ್ರಕ್ಕೆ ಮತ್ತೆ ತೆಲಂಗಾಣಕ್ಕೆ ಹರಿದು ಹೋಗ್ತಾ ಇದೆ. ಸೊ ಆ 32 TMC ನೀರಿನ ರಕ್ಷಣೆಗೆ CM ಡಿಕೆ ಶಿವಕುಮಾರ್ ಅವರು ದೃಢ ಸಂಕಲ್ಪ ಮಾಡಿರ್ತಕ್ಕಂಥದ್ದು. ಈಗ ಕೊಪ್ಪಳ ಜಿಲ್ಲೆಯ ಕಾರಟಗಿ ಸಮೀಪ ನವಲಿ ಬಳಿ ಒಂದು ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡಬೇಕು, ಈ 32 TMC ನೀರು ಸಂಗ್ರಹ ಮಾಡ್ಬೇಕಂತ ಹೇಳಿ ಸುಮಾರು 4-5 ವರ್ಷಗಳಿಂದ ಕೂಡ ಪ್ರಯತ್ನ ನಡೀತಾ ಇದೆ. ಈಗಾಗಲೇ 14 ಕೋಟಿ ರೂಪಾಯಿ ವೆಚ್ಚದ ಕನ್ಸಲ್ಟೆನ್ಸಿ ಮುಗಿ ಕೊಟ್ಟು ಅದನ್ನ DPR ಡಿಜೆ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಸಿದ್ಧಪಡಿಸಿದ್ದಾರೆ, ಸಮಗ್ರ ವರದಿ. ಸೊ ಈಗ ಜಲಾಶಯ ಕಾಮಗಾರಿ ನಿರ್ಮಾಣಕ್ಕೆ ಟೆಂಡರ್ ಕರೆದು ಕೆಲಸವನ್ನು ಆರಂಭಿಸಬೇಕಾದ ಮಾತ್ರ ಬಾಕಿ ಉಳಿದಿರತಕ್ಕಂಥದ್ದು. ಈಗಾಗಲೇ ಹಿಂದಿನ ಬಜೆಟ್ಗಳಲ್ಲಿ ಕೂಡ ಈ ಕಾಮಗಾರಿ ಘೋಷಣೆ ಆಗಿರತಕ್ಕಂಥದ್ದು. ಈಗ CM ಡಿಕೆ ಶಿವಕುಮಾರ್ ಅವರು ಈ ಕಾಮಗಾರಿಗೆ ನವಲಿ ಜಲಾಶಯಕ್ಕೆ ಆಂಧ್ರ ಮತ್ತು ತೆಲಂಗಾಣದವರು ಖ್ಯಾತೆ ತೆಗೆದಿದ್ರು. ಆಂಧ್ರದವರು ಅಂತಾರಾಜ್ಯ ನೀರಾವರಿ ಯೋಜನೆ ಆಗಿರೋದು ಪ್ಯಾರಲಲ್ ಕೆನಾಲ್ ಕೊಡಿ, ನಮಗೆ TLBC ಪ್ಯಾರಲಲ್ ಕೆನಾಲ್ ಕೊಟ್ಟರೆ ಮಾತ್ರ ಈ ಕಾಮಗಾರಿಗೆ ನಾವು ಅಷ್ಟು ಅಂತೀವಿ, ಇಲ್ಲದ್ರೆ ಇದಕ್ಕೆ ಆಕ್ಷೇಪಣೆ ಇದೆ ಅಂತ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಹೀಗಾಗಿ ಕಾಮಗಾರಿ ಬ್ರೇಕ್ ಬಿದ್ದಿತ್ತು. ಸೊ ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅದನ್ನು ಸಂಕಲ್ಪ ಮಾಡಿ ಹೇಗಾದ್ರೂ ಮಾಡಿ ಅವರನ್ನು ಮನವೊಲಿಸಿ, ಅಂದ್ರೆ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿ ಅವರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಬಸನಗೌಡ ಬಾದರ್ಲಿ ಶಾಸಕರು ಟಿವಿ5ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥದ್ದು. ನಿರಂತರವಾಗಿ ಮಾತುಕತೆ ನಡೆಸಿ ರೇವಂತ್ ರೆಡ್ಡಿ ಅವರನ್ನು ಈಗಾಗಲೇ ಕನ್ವಿನ್ಸ್ ಮಾಡಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಮಾತ್ರ ಕನ್ವಿನ್ಸ್ ಮಾಡಬೇಕು. ಅವ್ರ ಜೊತೆ ನಿರಂತರವಾಗಿ ಮಾತುಕತೆ ನಡೆಸಿ ಆಕ್ಷೇಪ
ಆಕ್ಷೇಪಣೆಯನ್ನು ವಾಪಸ್ ತೆಕ್ಕೊಳ್ಳಿ. ನವಲಿ ಜಲಾಶಯ ನಾವು ಮಾಡ್ಕೊಂತೀವಿ, 32 TMC ನೀರು ನಮ್ಮ 4 ಜಿಲ್ಲೆಗಳ ರೈತರಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಅದರಿಂದ ತಮಗೂ ಕೂಡ ಒಂದು ರೀತಿಯ ಕೆಲ ಭಾಗದ ತೆಲಂಗಾಣ ಭಾಗದ ರೈತರು ಕೂಡ ಹೆಲ್ಪ್ ಆಗುತ್ತೆ ಅಂತಕ್ಕಂಥ RDS ಜಲಾಶಯ ಮುಖಾಂತರ. ಸೊ ಹೀಗಾಗಿ ಆ ಮಾತುಕತೆ ಫಲಪ್ರದವಾದಲ್ಲಿ ನವಲಿ ಬಳಿ ಒಂದು ಜಲಾಶಯ ನಿರ್ಮಾಣಗೊಳ್ಳುತ್ತೆ. 32 TMC ನೀರು ಸಂಗ್ರಹವಾದ್ರೆ ನಮ್ಮ ಭಾಗದ 4 ಜಿಲ್ಲೆಯ ರೈತರ ಟೇಲೆಂಟ್ ರೈತರಿಗೂ ಕಾಲುವೆ ಕೊನೆ ಭಾಗದ ರೈತರಿಗೂ ಕೂಡ ನೀರು ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಈ ಮಹತ್ವದ ಯೋಜನೆಗೆ ಕಾಯಕಲ್ಪ ಕೊಡಬೇಕು. ತಮ್ಮ ಅವಧಿಯಲ್ಲಿ 2 ವರ್ಷದ ಅವಧಿಯಲ್ಲಿ ನವಲಿ ಜಲಾಶಯ ಮಾಡಲೇಬೇಕು ಅಂತಕ್ಕಂಥ ದೃಢ ಸಂಕಲ್ಪ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಬಸನಗೌಡ ಬಾದರ್ಲಿ ಕೊಟ್ಟಿದ್ದಾರೆ. ಹಾಗೊಂದು ವೇಳೆ ಆಗಿದ್ದೇ ಆದರೆ ನಮ್ಮ ರೈತರ ಬದುಕು